ಹಲೋ ಗೈಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಹೊಸ ಬೈಕ್ ರಿವ್ಯೂ ಮಾಡ್ತಾಯಿದ್ದೀನಿ. ಯಾವುದು ಏನು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದಾರೋ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು KTM ಡ್ಯೂಕ್. ಫ್ರಂಟು ಮಾತ್ರ ಕಿಲ್ಲರ್ ಲುಕ್ ಮಾತ್ರ. 250 ಇದು. ಇದರಲ್ಲಿ ಆರೆಂಜ್ ಕಲರ್ ಒಂದು ಬರುತ್ತೆ, ಸಿಮೆಂಟ್ ಕಲರ್ ಒಂದು ಬರುತ್ತೆ. ಇಂಡಿಕೇಟ್ರ್ ಮಾತ್ರ ಸಿಕ್ಕಾಬಟ್ಟೆ ಲೈಕ್ ಆಯಿತು ನನಗೆ. ನೋಡಿ ಈ ಥರ ಇದೆ. ಆಮೇಲೆ ಹಿಂದೆಗಡೆ ಈ ಡಿಸೈನ್ ಕೊಟ್ಟಿದ್ದಾರೆ. ಬೈಕ್ ಬಗ್ಗೆ ಅಷ್ಟೊಂದೇನು ಓವರಾಗೇನು ಗೊತ್ತಿಲ್ಲ. 200 ತೊಗೊಳಕ್ಕೆ ಹೋಗಿದ್ದೆ. 250ಲಿ 200ಕ್ಕೂ 250ಗೂ ಏನು ಚೇಂಜಸ್ ಅಂದರೆ ಇಂಜಿನ್ ಜಾಸ್ತಿ, ಆಮೇಲೆ ಇದರಲ್ಲಿ ಮೋಡ್ಗಳು ಬರ್ತೈತೆ, ಆಮೇಲೆ ನಿಮಗೆ 4 ಇಂಡಿಕೇಟ್ರು ಎಲ್ಲ ಚೆನ್ನಾಗಿದೆ. ಅದರಲ್ಲಿ 200ಅಲ್ಲಿ ಏನೂ ಬರೋಲ್ಲ. ಆಮೇಲೆ 200ಅಲ್ಲಿ ಇದು ಸೆಂಟ್ರ್ ಬರುತ್ತೆ ಸಸ್ಪೆಷನ್ನು, ಇದು ಸೈಡಲ್ಲಿದೆ 250ಲಿ. ಸೈಲೆನ್ಸರ್ ನೋಡ್ತಾ ಇರ್ಬೋದು. ಹೋದ ವರ್ಷದ ಗಾಡೀಲೆಲ್ಲ ಇಲ್ಲಿಗೆ ಬರೋದು ಲೆಂತು, ಇಲ್ಲಿಂದ ಇಲ್ಲಿಗೆ ಹಿಂಗೆ ಬರೋದು ಗನ್ ಬಂದಂಗೆ. ಇದು ಮಾಮೂಲಿ ಚಿಕ್ಕದಾಗೆ ಮಾಡಿಬಿಟ್ಟವನೆ 250 ಮೀಟ್ರು ನೋಡ್ತಾ ಇರ್ಬೋದು. ರೆಡಿ ಟು ರೇಸ್ ಸಖತ್ ಮಾತ್ರ ಸೂಪರಾಗಿದೆ. ನಾನು ಆಲ್ರೆಡಿ ಇದು 700 ಕಿಲೋಮೀಟ್ರ್ ಓಡಿಸಿದ್ದೀನಿ. ನೋಡ್ತಾ ಇರ್ಬೋದು ಮೋಡ್ಗಳು. ನಿಮಿಷ ನೋಡಿ, ಇದು ಮೋಡ್ ಇದು ಮಾಡೋದು ಮೆನು, ಇದು ಬ್ಯಾಕ್ ಬರೋದು, ಇದು ಅಪ್ ಆ್ಯಂಡ್ ಡೌನು. ಇದನ್ನು ಒತ್ತಿದ್ರೆ ನೋಡಿ ಈ ಥರ ಮೋಡ್ಗಳು ಆನ್ ಆಗುತ್ತೆ. ನೋಡಿ ರೈಡಿಂಗ್ ಮೋಡು, ಸ್ಟ್ರೀಟು, ಟ್ರ್ಯಾಕು ಎರಡೂ ಇದೆ. ನಾನು ಯಾವಾಗಲೂ ಸ್ಟ್ರೀಟಲ್ಲೇ ಇಟ್ಕೊತೀನಿ, ಸ್ಟ್ರೈಟ್ ರೋಡಲ್ಲೇ ಹೋಗೋದ್ರಿಂದ. ಅದು ಬಿಟ್ಟರೆ ಟ್ರ್ಯಾಕಲ್ಲೇನು ABS ಆಫ್ ಆಗಿಬಿಡುತ್ತೆ, ಅದೇನು ಆನ್ ಮಾಡಲ್ಲ ನಾನು. ನೋಡಿ ಇದು ABS ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಇನ್ನೊಂದು ಬ್ಲೂಟೂತ್ ಆಪ್ಷನ್ನು ಇದೆ, ಕನೆಕ್ಟ್ ಆಗಿದೆ ಆಲ್ರೆಡಿ. ನ್ಯಾವಿಗೇಷನ್ನು ನಾವು ಮೊಬೈಲ್ ಕನೆಕ್ಟ್ ಮಾಡ್ಕೋಬೇಕು. KTMದು ಅಪ್ಲಿಕೇಶನ್ ಇದೆ, ಅದರಲ್ಲಿಂದ ನಾವು ಕಂಟ್ರೋಲ್ ಮಾಡಿಕೊಂಡು ಲೊಕೇಶನ್ ಹಾಕ್ಕೋಬೋದು. ಆಮೇಲೆ ಫೋನ್ ಬಂದ್ರೂ ಇಲ್ಲೇ ಡಿಸ್ಪ್ಲೇಲೇ ತೋರಿಸುತ್ತೆ, ಹೆಸರು ಸಮೇತ ತೋರಿಸುತ್ತೆ. ಆಮೇಲೆ ಸಾಂಗ್ಸ್ ಎಲ್ಲ ಹಾಕ್ಕೋಬೋದು. ನೋಡಿ ಬ್ಯಾಟ್ರಿ ಎಲ್ಲ ಪ್ರತಿಯೊಂದು ತೋರಿಸುತ್ತೆ. ಟೆಂಪ್ರೇಚರು ತೋರಿಸ್ತಾ ಇದೆ 91 ಡಿಗ್ರಿ ಅಂತ, ಎಲ್ಲ ಪ್ರತಿಯೊಂದನ್ನು ತೋರಿಸುತ್ತೆ. ಇದು ಮೀಟ್ರದು ನೋಡ್ತಾ ಇರ್ಬೋದು. ಕ್ವಿಕ್ ಶೀಟರ್ ಅಪ್ ಆ್ಯಂಡ್ ಡೌನು. ಇದು ರೇಡ್ ಮೋಡು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಕ್ವಿಕ್ ಶೀಟು ಇದು ಅಪ್ ಆ್ಯಂಡ್ ಡೌನ್ ಎರಡೂ ಇದೆ, ಎರಡೂ ನಾವು ಆನ್ ಮಾಡ್ಕೋಬೋದು. ಆದರೆ ಈಗ ನಂದು ಆನ್ ಆಗಲ್ಲ. ಯಾಕೆ ಅಂದರೆ ನೋಡಿ ಬ್ಲೂಟೂತ್ ಇದು ಕ್ವಿಕ್ ಶೀಟರು. ನೋಡಿ 1000 ಕಿಲೋಮೀಟ್ರ್ ಆಗಬೇಕು. ಇದೇ ಪ್ರಾಬ್ಲಮ್ ಇರೋದು ಮೇನು. ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ ಬನ್ನಿ. ಫ್ರಂಟು ಲೈಟ್ ಆನ್ ಆದರೆ ಈ ಥರ ಕಾಣುತ್ತೆ. ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಇದನ್ನು ಆನ್ ಮಾಡ್ಕೊಳೋದು, ಒಂದು ಸತಿ ಹೊತ್ತರೆ ಮುಗೀತು. ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡ್ ಮಾಡಿ ಸಖತ್ತಾಗಿ ಬರುತ್ತೆ. ನೋಡಿ ಹೆಡ್ಲೈಟ್ ಈ ಥರ ಬರುತ್ತೆ. ನೈಟ್ ಹೊತ್ತು ಮಾತ್ರ ಸಖತ್ತಾಗಿರುತ್ತೆ. 4 ಇಂಡಿಕೇಟ್ರ್ ಹಾಕ್ತೀನಿ ನೋಡಿ. ನೋಡಿ ಹೆಂಗೆ ಕಾಣುತ್ತೆ, ಸೂಪರಾಗಿ ಕಾಣ್ತಿದೆಯಲ್ಲ. ಬೈಕ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಹಂಗಾಗ್ಬಿಟ್ಟು ಡೀಟೇಲಾಗಿ ಏನು ಹೇಳೋಕ್ಕೆ ಹೋಗಲ್ಲ. ಇದು 250cc ಬೈಕ್ ಆಗಿರೋದ್ರಿಂದ ಕಾಸ್ಟ್ ಬಂದು 3 ಲಕ್ಷ ರೂಪಾಯಿ ಆಗುತ್ತೆ. 5,000 ಕಡಿಮೆ ಏನೋ 3 ಲಕ್ಷ ರೂಪಾಯಿ ಬೀಳುತ್ತೆ.
ಡೌನ್ ಪೇಮೆಂಟ್ ಎಲ್ಲ ಇದಕ್ಕೆ ಮಿನಿಮಮ್ 80,000 ಮಾಡಬೇಕು. ಅವರ ಸಿವಿಲ್ ತಕ್ಕನಾಗಿ ಮಾಡ್ಬೋದು. ಒಂದು ಫಸ್ಟ್ ಸರ್ವಿಸು ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸರ್ವಿಸ್ ಕಾಸ್ಟು ಏನು, ಯಾವ ಥರ ಸರ್ವಿಸ್ ಎಲ್ಲ ಡೀಟೇಲಾಗಿ ಹೇಳ್ತೀನಿ.